ಸಾಗಿದೆ ಅಕ್ರಮ ಮರಳು ಮಾಫಿಯಾ. ಕೃಷ್ಣಾ ನದಿ ದಂಡೆಯಲ್ಲಿ ಎಗ್ಗಿಲ್ಲದೆ ನಡೆದಿದೆ ಮರಳು ಗಣಿಗಾರಿಕೆ. ಹೇಳೋ ಕೇಳೋರೇ ಇಲ್ಲ. ಹಯ್ಯಾಳ ಬಿ ಗ್ರಾಮದಲ್ಲಿ, ಯಾದಗಿರಿಯ ಹಯ್ಯಾಳ ಬಿ ಗ್ರಾಮದಲ್ಲಿ ದಂಧೆಕೋರರ ಅಟ್ಟಹಾಸ ಮುಂದುವರೆದಿದೆ. ಯಾದಗಿರಿಯ ಶಹಾಪುರ ತಾಲೂಕಿನ ಹಯ್ಯಾಳ ಬಿ ಗ್ರಾಮದಲ್ಲಿ ಅಕ್ರಮ ಮರಳು ಮಾಫಿಯಾ ಸಿಕ್ಕಾಪಟ್ಟೆ ಜೋರಾಗಿ ಎಗ್ಗಿಲ್ಲದೆ ನಡೀತಾ ಇದೆ. ಹೇಳೋರು ಕೇಳೋರೇ ಇಲ್ಲ. ಬಗೆದಷ್ಟು ಮರಳು, ಮಾಡಿದಷ್ಟು ಅಕ್ರಮ ಯಾದಗಿರಿಯ ಹಳ್ಳಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಶಹಾಪುರ ತಾಲೂಕಿನ ಹಯ್ಯಾಳ ಬಿ ಗ್ರಾಮದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಅದನ್ನ ಪ್ರಶ್ನೆ ಮಾಡಿದ್ರೆ ಇಡೀ ಮಾಫಿಯಾ ನಮ್ಮ ಮೇಲೆ ಮುಗಿಬೀಳತ್ತೆ. ಅಕ್ರಮ ಮರಳು ಮಾಫಿಯಾವನ್ನ ಬಟಾಬಯಲು ಮಾಡಿದೆ ರಿಪಬ್ಲಿಕ್ ಕನ್ನಡ. ಪ್ರಕೃತಿಯ ಒಡಲನ್ನ ಬಗೆದು ಅಕ್ರಮವಾಗಿ ಈ ರೀತಿ ಮರಳು ತೆಗೆದು ಕಳ್ಳಸಾಗಣೆ ಮಾಡ್ತಾ ಇರತಕ್ಕಂಥ ದಂಧೆಕೋರರನ್ನ ಬಯಲಿಗೆಳೆದಿದೆ ರಿಪಬ್ಲಿಕ್ ಕನ್ನಡ. ಯಾದಗಿರಿಯ ಹಯ್ಯಾಳ ಬಿ ಗ್ರಾಮದಲ್ಲಿ ನಡೆದಿರತಕ್ಕಂಥದ್ದು. ಶಹಾಪುರ ತಾಲೂಕಿನ ಹಯ್ಯಾಳ ಬಿ ಗ್ರಾಮದಲ್ಲಿ ಈ ರೀತಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಅಧಿಕಾರಿಗಳಿಗೂ ಕೂಡ ಕೇರ್ ಅನ್ನಲ್ಲ. ಇವರು ಬೇಕಾಬಿಟ್ಟಿಯಾಗಿ ಎಗ್ಗಿಲ್ಲದೆ ಮರಳು ತೆಗೆದು ಸಾಗಾಟ ಮಾಡ್ತಾರೆ. ಹೆಂಗಾಗಿದೆ ಅಂತಂದ್ರೆ ಇವಾಗ ಕನ್ಸ್ಟ್ರಕ್ಷನ್ ಯುಗದಲ್ಲಿ ಮರಳಿಗೆ ಚಿನ್ನದ ಬೆಲೆ ಬಂದಿದೆ. ಹಾಗಾಗಿ ಅಕ್ರಮ ಮಾಡೋರ್ಗೂ ಕೂಡ ಅಷ್ಟೇ ಧೈರ್ಯ ಬಂದಿದೆ. ಏನ್ ನಡೀತಾ ಇದೆ ಹಾಗಾದ್ರೆ ಯಾದಗಿರಿಯ ಈ ಶಹಾಪುರ ಗ್ರಾಮದಲ್ಲಿ ಅಕ್ರಮ ಮರಳು ದಂಧೆ ಯಾವ ರೀತಿಯಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ? ಈ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಡ್ತಾರೆ, ಬನ್ನಿ ನೋಡೋಣ. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಯಾದಗಿರಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ದಂಧೆಕೋರರು ಮತ್ತೆ ತಮ್ಮ ಆಟಾಟೋಪವನ್ನ ಮುಂದುವರಿತಾ ಇರುವಂತದ್ದು. ಯಾಕಂದ್ರೆ ಯಾದಗಿರಿ ಜಿಲ್ಲೆಯ ಎರಡು ಪ್ರಮುಖ ನದಿಗಳಾಗಿರ್ತಕ್ಕಂಥ ಕೃಷ್ಣಾ ಮತ್ತು ಭೀಮಾ ನದಿಯಲ್ಲಿ ಮರಳು ದಂಧೆಕೋರರು ಅವ್ಯಾಹತವಾಗಿ ಮರಳು ದಂಧೆಯನ್ನು ನಡೆಸ್ತಾ ಇರುವಂತದ್ದು. ಸದ್ಯ ನಾನಿರುವಂತದ್ದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹಯ್ಯಾಳಬಿ ಅನ್ನುವಂತ ಒಂದು ಗ್ರಾಮದಲ್ಲಿದ್ದೀನಿ. ಈ ಒಂದು ಗ್ರಾಮದ ಹೊರವಲಯದಲ್ಲಿರತಕ್ಕಂಥ ಕೃಷ್ಣಾ ನದಿ ಏನಿದೆ, ಈ ಒಂದು ಕೃಷ್ಣಾ ನದಿಯನ್ನ ಅಕ್ರಮ ಮರಳು ದಂಧೆಕೋರರು ಬಗೆದು ಬಾಚಿಸ್ತಾ ಇರುವಂತದ್ದು. ತಾವೇನು ಆ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ ಮರಳಿದೆ, ಆ ಮರಳನ್ನ ಇಲ್ಲಿ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತಂದ್ರೆ ಈ ಒಂದು ಹಗಲೊತ್ತಲ್ಲಿ ಈ ರೀತಿಯಾದಂತಹ ದಂಧೆಯನ್ನ ಬಂದ್ ಮಾಡ್ತಾರೆ. ಆದ್ರೆ ರಾತ್ರಿ ಹೊತ್ತಲ್ಲಿ ಈ ರೀತಿಯಾಗಿ ಆ ಮರಳನ್ನ ಸಂಗ್ರಹಿಸಿ ಆ ಒಂದು ಮರಳನ್ನ ರಾತ್ರಿ ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ ಮೂಲಕ ಬೇರೆ ಬೇರೆ ಕಡೆಗೆ ಸಂಗ್ರಹಿಸಿ ಇಲ್ಲಿಂದ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ನಾನು ನಿಮ್ಗೆ ಈ ಕಡೆ ದೃಶ್ಯಾವಳಿಗಳು ಕೂಡ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಅಂತಂದ್ರೆ ಆ ಸಂಪೂರ್ಣವಾಗಿ ಈ ಒಂದು ದಂಧೆಕೋರರು ಆ ರಸ್ತೆಯನ್ನೇನು ಈಗಾಗಲೇ ಈ ಒಂದು ಕೃಷ್ಣಾ ನದಿಯಲ್ಲಿ ಮಾಡಿಕೊಂಡಿರುವಂತದ್ದು ತಾವೇ ನೋಡ್ತಾ ಇದ್ದೀರಿ. ಆ ಕೃಷ್ಣಾ ನದಿಯಲ್ಲಿ ಈಗ ಈ ರೀತಿಯಾದಂತಹ ರಸ್ತೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡು ಈ ಒಂದು ರಸ್ತೆಯಲ್ಲೇ ಈಗ ಇಲ್ಲಿಂದ ಏನು ಮರಳನ್ನ ಇಲ್ಲಿ ಬೇರೆ ಬೇರೆ ಕಡೆಗೆ ಸಾಗಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ರೀತಿಯಾಗಿ ಆ ಮರಳು ದಂಧೆಕೋರರು ಇಂತಹ ಒಂದು ರಸ್ತೆಗಳನ್ನ ಟಿಪ್ಪರ್ಗಳು ದಾಟೋದಕ್ಕೆ ಮತ್ತೆ ತಮಗೆ ಜೆಸಿಬಿಗಳು ಮತ್ತು ಟ್ರ್ಯಾಕ್ಟರ್ಗಳು ಹೋಗೋದಕ್ಕೆ ಈ ರೀತಿಯಾದಂತಹ ಒಂದು ರಸ್ತೆಗಳನ್ನ ಆ ನದಿಯಲ್ಲೇ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದೇ ಒಂದು ನದಿಯಲ್ಲಿ ಈ ರೀತಿಯಾದಂತಹ ದಂಧೆಯನ್ನ ಮಾಡ್ತಿದ್ದಾರೆ. ಆದ್ರೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಪೊಲೀಸರು, ಕಂದಾಯ ಇಲಾಖೆ ಆಗಿರ್ಬೋದು, ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಆರ್ಟಿಒಗಳಾಗಿರ್ಬೋದು, ಯಾರು ಕೂಡ ಈ ಒಂದು ಆ ದಂಧೆಯನ್ನ ತಡೆಯುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ. ನೀವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆ ಮರಳನ್ನ ಸಂಗ್ರಹ ಮಾಡಿದ್ದಾರೆ. ಈ ಒಂದು ಮರಳನ್ನು ಸಂಗ್ರಹ ಮಾಡಿದ್ರು ಕೂಡ ಇವ್ರ ಮೇಲೆ ಆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿಲ್ಲ. ಯಾಕಂದ್ರೆ ಸಾಕಷ್ಟು ಆ ವಾಹನಗಳು ಏನು ಆರ್ಟಿಒ ಇಲಾಖೆಗೆ ಗೊತ್ತಿಲ್ಲದ ರೀತಿ ಅಂದ್ರೆ ನಂಬರ್ ಪ್ಲೇಟ್ ಇಲ್ದಿರತಕ್ಕಂತಹ ರೀತಿಯಲ್ಲಿ ಸಾಕಷ್ಟು ವಾಹನಗಳು ಓಡಾಡ್ತವೆ. ಆದ್ರೆ ಆ ವಾಹನಗಳನ್ನು ತಡೆದು ಅವ್ರ ಮೇಲೆ ಆ ಕ್ರಮ ಜರುಗಿಸಿದ್ರೆ ಇಂಥ ದಂಧೆಯನ್ನ ಮಟ್ಟ ಹಾಕಬೇಕು. ಆದ್ರೆ ಅಧಿಕಾರಿಗಳು ಆ ಒಂದು ವಾಹನಗಳನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ನಾವೀಗ ನಿಮ್ಗೆ ಇಲ್ಲಿ ಒಂದು ದೃಶ್ಯಾವಳಿಗಳನ್ನು ಕೂಡ ಏನು ತೋರಿಸ್ತಾ ಇದೀನಿ. ಈ ಒಂದು ಮರಳಿಗೆ ಸಾಕಷ್ಟು ಈಗ ಬೆಲೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇದೇ ಒಂದು ಮರಳು ಸುತ್ತಮುತ್ತ ಇರ್ತಕ್ಕಂಥ ಏನು ಕಲಬುರಗಿ ಇರ್ಬೋದು, ಬೀದರ್ ಮತ್ತೆ ವಿಜಯಪುರ ಜಿಲ್ಲೆವರೆಗೂ ಕೂಡ ಇಲ್ಲಿಂದ ಮರಳು ಸಾಗಾಣಿಕೆ ಆಗುತ್ತೆ. ಹೀಗಾಗಿ ಈ ಒಂದು ಮರಳನ್ನ ಇಲ್ಲಿ ಡಿಮ್ಯಾಂಡ್ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ ಮರಳು ಕೂಡ ಹೋಗ್ತಾರೆ. ಇದೇ ಗ್ರಾಮದಲ್ಲಿ ಕಳೆದ 15 ದಿನಗಳ ಹಿಂದೆ ಒಂದು ಗಲಾಟೆ ಕೂಡ ಆಗಿತ್ತು. ಯಾಕಂತಂದ್ರೆ ಇದೇ ಒಂದು ಮರಳು ಮಾಫಿಯಾನ ಕೈಗೆತ್ತಿಕೊಳ್ಳಬೇಕು ಅಂತೇಳಿ ಎರಡೂ ಗ್ರಾಮದ ಯುವಕರು ಕೂಡ ಹೊಡೆದಾಡಿಕೊಂಡಿದ್ರು. ಆದ್ರೂ ಕೂಡ ಈ ಒಂದು ಗ್ರಾಮದಲ್ಲಿ ಮರಳು ಮಾಫಿಯಾ ನಿಂತಿಲ್ಲ. ಕಂಟಿನ್ಯೂ ಆಗಿ ಆ ದಂಧೆ ನಡೀತಾ ಇದೆ. ಈ ದಂಧೆಯನ್ನ ತಡಿಬೇಕು ಅಂತೇಳಿ ಇಲ್ಲಿರತಕ್ಕಂಥ ಸಾರ್ವಜನಿಕರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಕೂಡ ರಿಪಬ್ಲಿಕ್ ಕನ್ನಡದ್ದು ಕೂಡ ಈ ಒಂದು ಆಗ್ರಹ ಆಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಿಜಯ್ ಕುಮಾರ್ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಸಾಗಿದೆ ಅಕ್ರಮ ಮರಳು ಮಾಫಿಯಾ. ಕೃಷ್ಣಾ ನದಿ ದಂಡೆಯಲ್ಲಿ ಎಗ್ಗಿಲ್ಲದೆ ನಡೆದಿದೆ ಮರಳು ಗಣಿಗಾರಿಕೆ. ಹೇಳೋ ಕೇಳೋರೇ ಇಲ್ಲ. ಹಯ್ಯಾಳ ಬಿ ಗ್ರಾಮದಲ್ಲಿ, ಯಾದಗಿರಿಯ ಹಯ್ಯಾಳ ಬಿ ಗ್ರಾಮದಲ್ಲಿ ದಂಧೆಕೋರರ ಅಟ್ಟಹಾಸ ಮುಂದುವರೆದಿದೆ. ಯಾದಗಿರಿಯ ಶಹಾಪುರ ತಾಲೂಕಿನ ಹಯ್ಯಾಳ ಬಿ ಗ್ರಾಮದಲ್ಲಿ ಅಕ್ರಮ ಮರಳು ಮಾಫಿಯಾ
ಸಿಕ್ಕಾಪಟ್ಟೆ ಜೋರಾಗಿ ಎಗ್ಗಿಲ್ದೆ ನಡೀತಾ ಇದೆ. ಹೇಳೋರ್ ಕೇಳೋರೇ ಇಲ್ಲ. ಬಗೆದಷ್ಟು ಮರಳು, ಮಾಡಿದಷ್ಟು ಅಕ್ರಮ ಯಾದಗಿರಿಯ ಹಳ್ಳಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಶಹಾಪುರ ತಾಲೂಕಿನ ಹಯ್ಯಾಳ ಬಿ ಗ್ರಾಮದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಅದನ್ನ ಪ್ರಶ್ನೆ ಮಾಡಿದ್ರೆ ಇಡೀ ಮಾಫಿಯಾ ನಮ್ಮ ಮೇಲೆ ಮುಗಿಬೀಳತ್ತೆ. ಅಕ್ರಮ ಮರಳು ಮಾಫಿಯಾವನ್ನ ಬಟಾಬಯಲು ಮಾಡಿದೆ ರಿಪಬ್ಲಿಕ್ ಕನ್ನಡ. ಪ್ರಕೃತಿಯ ಒಡಲನ್ನ ಬಗೆದು ಅಕ್ರಮವಾಗಿ ಈ ರೀತಿ ಮರಳು ತೆಗೆದು ಕಳ್ಳ ಸಾಗಣೆ ಮಾಡ್ತಾ ಇರತಕ್ಕಂಥ ದಂಧೆಕೋರರನ್ನ ಬಯಲಿಗೆಳೆದಿದೆ ರಿಪಬ್ಲಿಕ್ ಕನ್ನಡ. ಯಾದಗಿರಿಯ ಹಯ್ಯಾಳ ಬಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಶಹಾಪುರ ತಾಲೂಕಿನ ಹಯ್ಯಾಳ ಬಿ ಗ್ರಾಮದಲ್ಲಿ ಈ ರೀತಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಅಧಿಕಾರಿಗಳಿಗೂ ಕೂಡ ಕೇರ್ ಅನ್ನಲ್ಲ. ಇವರು ಬೇಕಾಬಿಟ್ಟಿಯಾಗಿ ಎಗ್ಗಿಲ್ದೆ ಮರಳು ತೆಗೆದು ಸಾಗಾಟ ಮಾಡ್ತಾರೆ. ಹೆಂಗಾಗಿದೆ ಅಂತಂದ್ರೆ ಇವಾಗ ಕನ್ಸ್ಟ್ರಕ್ಷನ್ ಯುಗದಲ್ಲಿ ಮರಳಿಗೆ ಚಿನ್ನದ ಬೆಲೆ ಬಂದಿದೆ. ಹಾಗಾಗಿ ಅಕ್ರಮ ಮಾಡೋರ್ಗೂ ಕೂಡ ಅಷ್ಟೇ ಧೈರ್ಯ ಬಂದಿದೆ. ಏನ್ ನಡೀತಾ ಇದೆ ಹಾಗಾದ್ರೆ ಯಾದಗಿರಿಯ ಈ ಶಹಾಪುರ ಗ್ರಾಮದಲ್ಲಿ ಅಕ್ರಮ ಮರಳು ದಂಧೆ ಯಾವ ರೀತಿಯಲ್ಲಿ ಎಗ್ಗಿಲ್ದೆ ಸಾಗ್ತಾ ಇದೆ? ಈ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕುರಿತಾರೆ, ಬನ್ನಿ ನೋಡೋಣ. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಯಾದಗಿರಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ದಂಧೆಕೋರರು ಮತ್ತೆ ತಮ್ಮ ಆಟಾಟೋಪವನ್ನ ಮುಂದುವರಿತಾ ಇರುವಂತದ್ದು. ಯಾಕಂತಂದ್ರೆ ಯಾದಗಿರಿ ಜಿಲ್ಲೆಯ ಎರಡು ಪ್ರಮುಖ ನದಿಗಳಾಗಿರ್ತಕ್ಕಂಥ ಕೃಷ್ಣಾ ಮತ್ತು ಭೀಮಾ ನದಿಯಲ್ಲಿ ಮರಳು ದಂಧೆಕೋರರು ಅವ್ಯಾಹತವಾಗಿ ಮರಳು ದಂಧೆಯನ್ನು ನಡೆಸ್ತಾ ಇರುವಂತದ್ದು. ಸದ್ಯ ನಾನಿರುವಂತದ್ದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಹಯ್ಯಾಳಬಿ ಅನ್ನುವಂತ ಒಂದು ಗ್ರಾಮದಲ್ಲಿದ್ದೀನಿ. ಈ ಒಂದು ಗ್ರಾಮದ ಹೊರವಲಯದಲ್ಲಿರತಕ್ಕಂಥ ಕೃಷ್ಣಾ ನದಿ ಏನಿದೆ, ಈ ಒಂದು ಕೃಷ್ಣಾ ನದಿಯನ್ನ ಅಕ್ರಮ ಮರಳು ದಂಧೆಕೋರರು ಬಗೆದು ಬಾಚಿಸ್ತಾ ಇರುವಂತದ್ದು. ತಾವೇನು ಆ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ ಮರಳಿದೆ, ಆ ಮರಳನ್ನ ಇಲ್ಲಿ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತಂದ್ರೆ ಈ ಒಂದು ಹಗಲೊತ್ತಲ್ಲಿ ಈ ರೀತಿಯಾದಂತಹ ದಂಧೆಯನ್ನ ಬಂದ್ ಮಾಡ್ತಾರೆ. ಆದ್ರೆ ರಾತ್ರಿ ಹೊತ್ತಲ್ಲಿ ಈ ರೀತಿಯಾಗಿ ಆ ಮರಳನ್ನ ಸಂಗ್ರಹಿಸಿ ಆ ಒಂದು ಮರಳನ್ನ ರಾತ್ರಿ ಟ್ರ್ಯಾಕ್ಟರ್ ಮತ್ತು ಟಿಪ್ಪರ್ ಮೂಲಕ ಬೇರೆ ಬೇರೆ ಕಡೆಗೆ ಸಂಗ್ರಹಿಸಿ ಇಲ್ಲಿಂದ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ನಾನು ನಿಮ್ಗೆ ಈ ಕಡೆ ದೃಶ್ಯಾವಳಿಗಳು ಕೂಡ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಅಂತಂದ್ರೆ ಆ ಸಂಪೂರ್ಣವಾಗಿ ಈ ಒಂದು ದಂಧೆಕೋರರು ಆ ರಸ್ತೆಯನ್ನೇನು ಈಗಾಗಲೇ ಈ ಒಂದು ಕೃಷ್ಣಾ ನದಿಯಲ್ಲೇ ಮಾಡ್ಕೊಂಡಿರುವಂತದ್ದು ತಾವೇನು ನೋಡ್ತಾ ಇದ್ದೀರಿ. ಆ ಕೃಷ್ಣಾ ನದಿಯಲ್ಲಿ ಈಗ ಈ ರೀತಿಯಾದಂತಹ ರಸ್ತೆಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡು ಈ ಒಂದು ರಸ್ತೆಯಲ್ಲೇ ಈಗ ಇಲ್ಲಿಂದ ಏನು ಮರಳನ್ನ ಇಲ್ಲಿ ಬೇರೆ ಬೇರೆ ಕಡೆಗೆ ಸಾಗಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ರೀತಿಯಾಗಿ ಆ ಮರಳು ದಂಧೆಕೋರರು ಇಂತಹ ಒಂದು ರಸ್ತೆಗಳನ್ನ ಟಿಪ್ಪರ್ಗಳು ದಾಟುವುದಕ್ಕೆ ಮತ್ತೆ ತಮಗೆ ಜೆಸಿಬಿಗಳು ಮತ್ತು ಟ್ರ್ಯಾಕ್ಟರ್ಗಳು ಹೋಗೋದಕ್ಕೆ ಈ ರೀತಿಯಾದಂತಹ ಒಂದು ರಸ್ತೆಗಳನ್ನ ಆ ನದಿಯಲ್ಲೇ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದೇ ಒಂದು ನದಿಯಲ್ಲಿ ಈ ರೀತಿಯಾದಂತಹ ದಂಧೆಯನ್ನ ಮಾಡ್ತಿದ್ದಾರೆ. ಆದ್ರೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಪೊಲೀಸರು, ಕಂದಾಯ ಇಲಾಖೆ ಆಗಿರ್ಬೋದು, ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಆರ್ಟಿಒಗಳಾಗಿರ್ಬೋದು, ಯಾರು ಕೂಡ ಈ ಒಂದು ಆ ದಂಧೆಯನ್ನ ತಡೆಯುವಂತ ಕೆಲಸಕ್ಕೆ ಮುಂದಾಗ್ತಿಲ್ಲ. ನೀವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಆ ಮರಳನ್ನ ಸಂಗ್ರಹ ಮಾಡಿದ್ದಾರೆ. ಈ ಒಂದು ಮರಳನ್ನ ಸಂಗ್ರಹ ಮಾಡಿದ್ರು ಕೂಡ ಇವ್ರ ಮೇಲೆ ಆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿಲ್ಲ. ಯಾಕಂದ್ರೆ ಸಾಕಷ್ಟು ಆ ವಾಹನಗಳು ಏನು ಆರ್ಟಿಒ ಇಲಾಖೆಗೆ ಗೊತ್ತಿಲ್ಲದ ರೀತಿ ಅಂದ್ರೆ ನಂಬರ್ ಪ್ಲೇಟ್ ಇಲ್ದಿರತಕ್ಕಂತಹ ರೀತಿಯಲ್ಲಿ ಆ ಸಾಕಷ್ಟು ವಾಹನಗಳು ಓಡಾಡ್ತವೆ. ಆದ್ರೆ ಆ ವಾಹನಗಳನ್ನ ತಡೆದು ಅವ್ರ ಮೇಲೆ ಆ ಕ್ರಮ ಜರುಗಿಸಿದ್ರೆ ಇಂಥ ದಂಧೆಯನ್ನ ಮಟ್ಟ ಹಾಕಬೇಕು. ಆದ್ರೆ ಅಧಿಕಾರಿಗಳು ಆ ಒಂದು ವಾಹನಗಳನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ನಾವೀಗ ನಿಮ್ಗೆ ಇಲ್ಲಿ ಒಂದು ದೃಶ್ಯಾವಳಿಗಳನ್ನು ಕೂಡ ಏನು ತೋರಿಸ್ತಾ ಇದೀನಿ. ಈ ಒಂದು ಮರಳಿಗೆ ಸಾಕಷ್ಟು ಈಗ ಬೆಲೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇದೇ ಒಂದು ಮರಳು ಸುತ್ತಮುತ್ತ ಇರ್ತಕ್ಕಂತ ಏನು ಕಲಬುರಗಿ ಇರ್ಬೋದು, ಬೀದರ್ ಮತ್ತೆ ವಿಜಯಪುರ ಜಿಲ್ಲೆವರೆಗೂ ಕೂಡ ಇಲ್ಲಿಂದ ಮರಳು ಸಾಗಾಣಿಕೆ ಆಗುತ್ತೆ. ಹೀಗಾಗಿ ಈ ಒಂದು ಮರಳನ್ನ ಇಲ್ಲಿ ಡಿಮ್ಯಾಂಡ್ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ ಮರಳು ಕೂಡ ಹೋಯ್ತಾರೆ. ಇದೇ ಗ್ರಾಮದಲ್ಲಿ ಕಳೆದ 15 ದಿನಗಳ ಹಿಂದೆ ಒಂದು ಗಲಾಟೆ ಕೂಡ ಆಗಿತ್ತು. ಯಾಕಂತಂದ್ರೆ ಇದೇ ಒಂದು ಮರಳು ಮಾಫಿಯಾನ ಕೈಗೆತ್ತಿಕೊಳ್ಳಬೇಕು ಅಂತೇಳಿ ಎರಡೂ ಗ್ರಾಮದ ಯುವಕರು ಕೂಡ ಹೊಡೆದಾಡಿಕೊಂಡಿದ್ರು. ಆದ್ರೂ ಕೂಡ ಈ ಒಂದು ಗ್ರಾಮದಲ್ಲಿ ಮರಳು ಮಾಫಿಯಾ ನಿಂತಿಲ್ಲ. ಕಂಟಿನ್ಯೂ ಆಗಿ ಆ ದಂಧೆ ನಡೀತಾ ಇದೆ. ಈ ದಂಧೆಯನ್ನ ತಡಿಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಕೂಡ ರಿಪಬ್ಲಿಕ್ ಕನ್ನಡದ್ದು ಕೂಡ ಈ ಒಂದು ಆಗ್ರಹ ಆಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ವಿಜಯ್ ಕುಮಾರ್ ಜೊತೆ ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.